ಓಕೆ, ನನಗೆ ಈ 33 ಬಾಲ್ 100 ಬಗ್ಗೆ ಹೇಳಿ. ಒಬ್ಬ ಸೆಂಚುರಿ ಗಳಿಸು. ನಾನು ಕ್ರಿಕೆಟ್ ಆಡ್ತೀನಿ, ನಮ್ಮ ಟೀಮ್ಗೆಲ್ಲ ನಮ್ಮ ಇಂಟರ್ಮೀಡಿಯಾ ಆಡ್ತೀನಿ. 100 ಅನ್ನೋದು ಸ್ಪೆಷಲ್. ಈ 100 ಬಗ್ಗೆ ಮಿಲನ್ ಅವರು ಕೂಡ ಮಾತಾಡಿದರು. 100 ಗಳಿಸ್ಬೇಕು ಅನ್ನೋ ಕನಸಿತ್ತು. ಹೇಗಿತ್ತು ಆ ಮೊಮೆಂಟ್, ಹೇಗೆ ಇನ್ನಿಂಗ್ಸ್ ಬಿಲ್ಡ್ ಆಯಿತು ಅಂತ? ಥರ್ಡ್ ಓವರೇ ಡಿಸೈಡ್ ಮಾಡಿದೆ 100 ಹೊಡಿತೀನಿ ಅಂತ. ಥರ್ಡ್ ಓವರಿಂದನೇ, ಅದಕ್ಕೆ ನಾನು ಅಲ್ಲಿಂದ ತುಂಬ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡಿ ಥರ್ಡ್ ಓವರ್ ಎಂಡ್ ಅಥವಾ ಅಲ್ಲ ಫೋರ್ತ್ ಓವರಿಂದ. ಓಕೆ. ಸೊ ಅಲ್ಲಿಂದ ಈಗ ರಾಜೀವ್ ಆಲ್ಮೋಸ್ಟ್ ಜೊತೆಲೇ ಇದ್ದಿದ್ದರಿಂದ 3 ಓವರು ನಾನು ಅಗ್ರೆಸಿವ್ ಸ್ಟಾರ್ಟ್ ಮಾಡೋಣ, ಫುಲ್ ಆನ್ ಮೋಡ್ ಹೋದರೆ ಹೊಡಿತೀನಿ ಅಂತ ಗೊತ್ತಿತ್ತು ನನಗೆ. ಸೊ ಚಾರ್ಜ್ ಮಾಡ್ತಾ ಹೋಗ್ಬಿಟ್ಟೆ, ನಾನ್ ಸ್ಟಾಪ್ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಫೋರ್ತ್ ಓವರಿಂದ. ಬೇರೆ ಕ್ರಿಕೆಟನ್ನು ಎಷ್ಟು ಫಾಲೋ ಮಾಡ್ತೀರಾ? RCBನ ಎಷ್ಟು ಫಾಲೋ ಮಾಡ್ತೀರಾ? ಎಲ್ಲನೂ ನೋಡ್ತೀನಿ, ಎಲ್ಲ ಮ್ಯಾಚಸ್ ನೋಡ್ತೀನಿ. ಇನ್ಫ್ಯಾಕ್ಟ್ ಅಂದರೆ ನಾನು IPL ಕಮ್ಮಿ ನಾನು ನೋಡೋದು. ನಾನು ಟೆಸ್ಟ್ ಮ್ಯಾಚಸ್ಸು ತುಂಬ ಇಷ್ಟಪಡ್ತೀನಿ, ಇದನ್ನು ನೋಡ್ತೀನಿ. IPL ಏನಾಗ್ಬಿಡುತ್ತೆ, ಡೈಲಿ 2 ಮ್ಯಾಚ್ ಬರುತ್ತಲ್ಲ, ಅದು ಒಂದು ಸ್ವಲ್ಪ ಓವರ್ ಡೋಸ್ ಆಗ್ಬಿಡುತ್ತೆ, ಸುಮ್ಮನೆ ಆಗ್ಬಿಡ್ತೀವಿ. ಕೆಲವು ಮ್ಯಾಚ್ಗಳು ನೋಡ್ತಿರ್ತೀನಿ, ಅಂದರೆ ಮೋಸ್ಟ್ ಆಫ್ ದ ಮ್ಯಾಚಸ್ ನೋಡ್ತೀನಿ, ಬಟ್ ಮಿಸ್ ಆಗೋದೇ ಜಾಸ್ತಿ IPL-ಅಲ್ಲಿ. ಬಟ್ ಬೇರೆದೆಲ್ಲ ಜಾಸ್ತಿ ನೋಡ್ತೀನಿ. ಆ್ಯಂಡ್ IPL ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಬಂದಾಗ ನೋಡೋಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಬಟ್ ನಮ್ಮಲ್ಲಿ ಭಾಳ ಫ್ಯಾನ್ಸ್ ಇರೋದು RCB ಫ್ಯಾನ್ಸು. ನಾವು ಯಾವುದೇ ವಿಡಿಯೋ ಹಾಕಿದ್ರು RCB ಬಗ್ಗೆ ತುಂಬ ಅವ್ರದ್ದು ಇದಿರುತ್ತೆ. ನಿಮ್ಮ ಪ್ರಕಾರ ಈ ಸಲ ಟೀಮ್ ನೋಡಿದ್ದೀರಾ ನೀವು? ತುಂಬ ಚೆನ್ನಾಗಿದೆ, ತುಂಬ. ರಜತ್ ಪಟಿದಾರ್ ಕ್ಯಾಪ್ಟನ್. ಹೌದು. ಸೊ ಹೇಗೆ ಅನ್ಸುತ್ತೆ ಈ ಸಲ ಕಪ್ ಗೆಲ್ಬೋದಾ? ಕಪ್ ಬಗ್ಗೆ ಗೊತ್ತಿಲ್ಲ, ಬಟ್ ಟೀಮ್ ಅಂತೂ ಚೆನ್ನಾಗಿದೆ, ತುಂಬ ಬ್ಯಾಲೆನ್ಸ್ಡ್ ಆಗಿದೆ. ಬೌಲಿಂಗು, ಬ್ಯಾಟಿಂಗ್, ಐ ಥಿಂಕ್ ಇಷ್ಟು ವರ್ಷದಲ್ಲಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತ, ಮೋಸ್ಟ್ ಬ್ಯಾಲೆನ್ಸ್ಡ್ ಅಂತ ಅನಿಸ್ತಾ ಇದೆ. ಹೌದು. ಈಗ ನೀವು ಆಡಿರುವಂಥ ಮ್ಯಾಚ್ ಮುಂಬೈ ಮೇಲೆ ಗೆದ್ರಿ, ಚೆನ್ನೈ ಮೇಲೆ ಗೆದ್ರಿ, ತೆಲುಗು ಟೀಮ್ ಮೇಲೆ ಗೆದ್ದಿದ್ದೀರಾ. ಈಗ ಮುಂದಿನ ಮ್ಯಾಚ್ಗಳು ಯಾವ್ದು ಟಫ್ ಇದೆ ನಿಮಗೆ? ಹೇಗಿದೆ ಜರ್ನಿ ಸೆಮಿಫೈನಲ್? ನೆಕ್ಸ್ಟ್ ಲಾಸ್ಟ್ ಲೀಗ್ ಮ್ಯಾಚ್ ಇದೆ ಈ ವಾರ, ಪಂಜಾಬ್ ಮೇಲೆ ಸೂರತ್ತಲ್ಲಿ. ಸೊ ಅದಾದಮೇಲೆ ಸೆಮೀಸು, ಫೈನಲ್ಸು ಮೈಸೂರಲ್ಲಿ ಆಡ್ತಾ ಇದ್ದೀವಿ. ಸೊ ಪಂಜಾಬಲ್ಲೂ ಆ್ಯಕ್ಚುಲಿ ಒಳ್ಳೆ ಟೀಮ್ ಅದು, ಅಂದರೆ ಅಲ್ಲಿ ಹಾರ್ಡಿಸ್ ಅಂತ ಇದ್ದಾರೆ ಕ್ಯಾಪ್ಟನ್ನು. ಸೊ ಅವರು ಅಂಡರ್-19 ಇಂಡಿಯಾ ಆಡಿದ್ರಂತೆ. ಸೊ 125-130 ಎಸಿತಾರೆ ಅವರು ಬೌಲಿಂಗು. 83 ಫಿಲ್ಮಲ್ಲೂ ಆ್ಯಕ್ಟ್ ಮಾಡಿ. ಸೊ ಚೆನ್ನಾಗಿ ಬೌಲ್ ಮಾಡ್ತಾರೆ ಅವರು, ನೋಡೋಣ. ಓಕೆ, ಸುದೀಪ್ ಸರ್ ಅವರ ಪ್ರಯತ್ನ ಈ ಓಪನಿಂಗ್ ಹೈದರಾಬಾದಲ್ಲಿ ಆಗುವಂಥದ್ದು ಬೆಂಗಳೂರಲ್ಲಿ ಆಯಿತು, ಮೈಸೂರಿಗೆ ತರ್ತಾ ಇದ್ದಾರೆ. ಮೈಸೂರಿನ ಜನರಿಗೆ ಏನು ಹೇಳ್ತೀರಾ? ಮೈಸೂರಲ್ಲಿ ಒಂದು ಕ್ರಿಕೆಟ್ ದಸರಾ ಅಲ್ಲ, ಈಗ ಅದು ಮೈಸೂರು ಶಿಫ್ಟ್ ಆಗುತ್ತೆ, ಯಾಕಂದರೆ IPL ಮತ್ತು WPL ಇದ್ದಿದ್ದರಿಂದ ನಮಗೆ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಸ್ಗಳೆಲ್ಲ ಬ್ಯುಸಿ ಇತ್ತು. ಸೊ ಹಂಗಾಗಿ ಇದನ್ನು ಮೈಸೂರಿಗೆ ಶಿಫ್ಟ್ ಮಾಡೋಣ ಅಂತ ಮಾತಾಡಿದಾಗ ಸಖತ್ತಾಗಿರುತ್ತೆ. ಬಟ್ ಜನಕ್ಕೆ ಅಕಾಮಡೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಬೆಂಗಳೂರು 35,000 ಕೆಪಾಸಿಟಿಲೇ ಫುಲ್ ಆಗಿತ್ತು. ಸೊ ಇನ್ನು ಮೈಸೂರಲ್ಲಿ ಅಷ್ಟು ಕೆಪಾಸಿಟಿ ಇಲ್ಲ. ಐ ಥಿಂಕ್ ಅಲ್ಲಿ ಸುಮ್ಮನೆ ಬಿಟ್ಟರೆ ಒಂದು 5,000 ಅಂದರೆ 7,000 ಆಗುತ್ತೆ. ಸೊ ಅದಾದಮೇಲೆ ಈಗ ಸ್ಟ್ಯಾಂಡ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಸ್ಟ್ಯಾಂಡ್ಸ್ ಎಲ್ಲ ಮಾಡಿ ಐ ಥಿಂಕ್ ಮೇ ಬಿ ಇನ್ನೊಂದು 5,000-10,000 ಎಕ್ಸ್ಟ್ರಾ ಮಾಡ್ಬೋದೇನೋ, ಒಂದು 12,000 ಕೆಪಾಸಿಟಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಡೆಫಿನೆಟ್ಲಿ ನಮ್ಗಳಿಗೆ ಟಿಕೆಟ್ ಸಿಗೋದು ಡೌಟ್ ಇದೆ, ನೋಡೋಣ. ಈಗ ಒಂದು ಕ್ಯಾಂಪೇನ್ ಶುರುವಾಗಿದೆ, ಡಾರ್ಲಿಂಗ್ ಕೃಷ್ಣನ RCB ತೊಗೊಳ್ಬೇಕು ಅಂತ ತುಂಬ ಜನ ಟ್ರಾಲ್ ಮಾಡ್ತಿದ್ದಾರೆ, ಪೇಜ್ಗಳಲ್ಲಿ ಬರ್ತಾ ಇದೆ. ಏನು ಆಡ್ತೀರಾ RCB ಏನಾದರೂ ಅಂತ ಒಂದು ಅವಕಾಶ ಬಂದರೆ? ಅದು ತುಂಬ ಪ್ರೊಫೆಷ್ನಲ್ ಕ್ರಿಕೆಟ್ ಹೌದು, ಬಟ್ ಆರ್ ಯು ಕಾನ್ಫಿಡೆಂಟ್ ನಾನು ಆ ಬಾಲ್ನು ಫೇಸ್ ಮಾಡ್ತೀನಿ, ಆ ಬೌಲರ್ಗಳನ್ನ ಒಂದು ವೇಳೆ ಆಡ್ಬೋದೇನೋ? ಬಟ್ ಅದು ಪ್ರೊಫೆಷನಲ್ ಕ್ರಿಕೆಟ್, ನಾವು ಖುಷಿಗೆ ಆಡ್ತಾ ಇರೋದು. ಅವ್ರು ಹೇಳ್ತಾ ಇದ್ದಾರೆ, ಖುಷಿ ಪಟ್ಕೊಂಡು ಸುಮ್ಮನೆ ಆಗೋದು ಅಷ್ಟೇ. ಯಾಕಂದರೆ ಹಿಂದೆ ರಾಜೀವ್ಗಿತ್ತು ಅದು, ರಾಜೀವ್ನ RCB ತೊಗೊಳ್ಬೇಕು ಅಂತ. ಈಗ ನಿಮ್ಮನ್ನು ಕೇಳ್ತಿದ್ದಾರೆ. ಸೊ ಅದಕ್ಕೆ ಬೇಡ, ವಯಸ್ಸಾಗಿದೆ ಅಂದರೆ ಪ್ರೊಫೆಷನಲ್ ಕ್ರಿಕೆಟ್ ಆಡೋಕ್ಕೆ ವಯಸ್ಸಾಗಿದೆ, ಈ ಕ್ರಿಕೆಟ್ ಇಟ್ಸ್ ಫೈನ್.